ಮಾನ್ಯ ಕಂದಾಯ ಇಲಾಖೆ ಸಚಿವರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು. ರಾಯಭಾಗ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಯಾರದ್ದೋ ಜಮೀನು ಇನ್ಯಾರಿಗೋ ವರ್ಗಾವಣೆ ಮಾಡುವ ಕರಾಳದೊಂದೇ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸಬ್ ರಿಜಿಸ್ಟ್ರಾರ್ ಅಧಿಕಾರಿ ರವಿ ಸಂಕನಗೌಡ ಅಧಿಕಾರಾವಧಿಯಲ್ಲಿ ಮೊನ್ನೆಯಷ್ಟೇ ಅದೇ ತಾಲೂಕಿನ ಅಳಗವಾಡಿಯ ಗ್ರಾಮದ ಯಲ್ಲವ್ವ ಸಿದ್ದಪ್ಪ ಕಬ್ಬೋರೆ ಅಜ್ಜಿಯ 12 ಗುಂಟೆ ಹಾಗೂ ಆಕೆಯ ತಮ್ಮಂದಿರ 12 ಗುಂಟೆ ಇನ್ನು ಅನೇಕರ ಜಮೀನು ಸೇರಿ 40 ಗುಂಟೆ ಬೇರೆಯವರ ಅಂದ್ರೆ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿಯನ್ನ ವರ್ಗಾವಣೆ ಮಾಡಿದ್ದಾರೆ. ಈ ಸುದ್ದಿ ಬಿತ್ತರಿಸಿದ ತಕ್ಷಣ ರಾಯಭಾಗ ತಾಲೂಕಿನ ಜನ ನಮ್ಮ ಆಸ್ತಿ ಏನಾಗಿದೆ ಎಂದು ಆನ್ಲೈನ್ನಲ್ಲಿ ಚೆಕ್ ಮಾಡಿಸಿದಾಗ ಇನ್ನು 3 ಆಸ್ತಿ ನಕಲಿ ದಾಖಲೆ ಸೃಷ್ಟಿಸಿ ವರ್ಗಾವಣೆ ಮಾಡಿದ್ದು ಕಂಡು ಬಂದಿದೆ. ತಕ್ಷಣ ಅನ್ಯಾಯಕ್ಕೊಳಗಾದ ಗೋಕಾಕ್ ತಾಲೂಕಿನ ದುರದುಂಡಿ ಗ್ರಾಮದ ರೈತ ಹಾಗೂ ರಾಯಭಾಗ ತಾಲೂಕಿನ ಚಿಂಚಳಿ ಪಟ್ಟಣದ ರೈತರು ರಾಯಭಾಗ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಬಂದು ಅಧಿಕಾರಿ ರವಿ ಸಂಕನಗೌಡ ವಿರುದ್ಧ ತರಾಟೆ ತೆಗೆದುಕೊಂಡಿದ್ದಾರೆ. ಇದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೊರಡಿಸಿದ ಆದೇಶದಲ್ಲಿ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಆಸ್ತಿ ನೋಂದಣಿ ಮಾಡಬಹುದು ಎಂಬ ಆದೇಶವನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಉಪ ನೋಂದಣಾಧಿಕಾರಿ. ಇದು ರಾಜ್ಯದಲ್ಲಿ ಬಡವರು ಮಧ್ಯಮ ವರ್ಗದ ಜನರು ತಮ್ಮ ಮಕ್ಕಳಿಗೆ ಸ್ವಲ್ಪನಾದರೂ ಆಸ್ತಿ ಖರೀದಿ ಮಾಡಿ ಇಟ್ಟುಕೊಂಡಿದ್ದಾರೆ. ದುರುಳರು ಅದನ್ನ ದುರುಪಯೋಗ ಮಾಡಿಕೊಂಡು ಆಸ್ತಿಯನ್ನ ಲಪಟಾಯಿಸುತ್ತಿದ್ದಾರೆ. ಸದ್ಯ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸಬ್ ರಿಜಿಸ್ಟ್ರಾರ್ ಅಧಿಕಾರಿ ರವಿ ಸಂಕನಗೌಡ ಒಂದಲ್ಲ ಎರಡಲ್ಲ 4 ಪ್ರಕರಣದಲ್ಲಿ ಆಸ್ತಿ ನಕಲಿ ದಾಖಲೆ ಸೃಷ್ಟಿಸಿ ವರ್ಗಾವಣೆ ಮಾಡಿದ್ದಾನೆ. ಈ ಆರೋಪ ಹೊತ್ತ ಅಧಿಕಾರಿ ವಿರುದ್ಧ ಇನ್ನಾದರೂ ಕರ್ನಾಟಕ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಈ ಅಧಿಕಾರಿಯನ್ನು ಅಮಾನತು ಮಾಡುತ್ತಾರಾ? ಅನ್ಯಾಯಕ್ಕೊಳಗಾದ ಜನರಿಗೆ ನ್ಯಾಯ ಸಿಗುತ್ತಾ? ಕಾದು ನೋಡಬೇಕು. ಯಾರು ಕೊಟ್ಟರು ನೋಡ 3 ಲಕ್ಷ ರೂಪಾಯಿ ಹೋಯ್ತಾರ ನೋಡ್ರಿ ಯಾರು ಮಾಡ್ಕೊಂಡ್ರ ನನಗೂ ಮಾನವೀಯತೆ ಐತೆ. ಮಗ ಹೊರಗೆ ನಾ ಸಾಕ್ತಾನೆ. ಸರ್ ಅವತ್ತು ಯಾರು ಸ್ಕ್ಯಾನಿಂಗ್ ಮಾಡಿದ್ರಲ್ಲ ಇದನ್ನ ಖರೀದಿ ತಗೋತಾರ ಅವ್ರನ್ನು ತಗೋತಾರ ಅವ್ರ ಮೇಲೆ ಖಂಡಿತವಾಗಿ ಎಫ್ಐಆರ್ ಆಗಬೇಕು ಸರ್. ಯಾಕಂದ್ರೆ ನೀವು ನಾನಿಲ್ಲ ಅಂತಿರೋದು ಸ್ಕ್ಯಾನಿಂಗ್ ಮಾಡೋರು ಅವ್ರ ಅಲ್ರಿ ಕೇಳ್ಬೇಕಾಗ್ತಿದ್ರಿ ಸರ್ ಪಾಟೀಲ್ ನೋಡ್ಬೇಕು ಬಟ್ ಅಂತ ಆಸ್ಕಿ ಸರ್ ನಾನು ನೋಡಿ ನಾನು ಒಂದು ಕಂಪ್ನಿ ನಾವು ಒಬ್ಬ ನೌಕರಿ ನೀವು ತಮ್ಮ ಇಲ್ಲ ಸರ್ ಇವ್ರು ತಮ್ಮ ತಗೋದ್ನಾಗ ಪಾವಡ್ಯಪ್ಪ ಲಕ್ಷ್ಮಣ ಪೂಜಾರಿಲೋ ಹೌದಲ್ಲೋ ಕೇಳಕತ್ತವ ಅದೇನ ಸಿಸ್ಟಮ್ ಏನೈತ್ರಿ ಈಗ ಏನೈತ್ರಿ ನಮ್ದು ಗೋಕಾಕ್ ತಾಲೂಕ ದುರ್ದುಂಡಿ ಹೆಜ್ಜೆದಾಗ ನಮ್ದು ಹೊಲ ಐತ್ರಿ 23 ಗುಂಟೆ ರೀ. ಅದನ್ನ ರಾಯಬಾಗ್ ಸಬ್ ರಿಜಿಸ್ಟ್ರಾರ್ ಆಫೀಸ್ನಾಗ ಮುಂದೆ ಖರೀದಿ ಮಾಡ್ಕೊಂಡಾರ್ರಿ. ಆದ್ರೆ ನಮ್ಮ ಅಪ್ಪ ಅವತ್ತು ಏನು ಮಾಡಿದ್ವು ಅಲ್ಲಿ ದುರ್ದುಂಡೆ ನಮ್ಮ ಮನ್ಯಾಗ ಅದಾನ್ರಿ. ಅವ್ನ ಆಧಾರ್ ಕಾರ್ಡ್ ಫೇಕ್ ತೊಗೊಂಬಂದು ಅವ್ನ ಫೋಟೋ ಎಡಿಟ್ ಮಾಡಿ ಇಲ್ಲಿ ಸಬ್ ರಿಜಿಸ್ಟರ್ ರಾಯಬಾಗದಾಗ ನೊಂದು ಖರೀದಿ ಮಾಡ್ಯಾರ. ನಾವು ನೊಂದು ಖರೀದಿ ಆಗಿ 3 ದಿನ ಆಯ್ತು. ನಿನ್ನ ಹೋಗಿ ನಾವು ಏನು ಮಾಡಿದ್ವಿ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಟೈಪ್ದಾಗ ನಿಮ್ಮ ಅಪ್ಪ ಬರೆದು ಕೊಟ್ಟದನಂತಂದು ಇಲ್ಲಿ ಚೆಕ್ ಮಾಡ್ಸೋದು ಏನೋ 27 ಗುಂಟೆ ಪಾವಡಪ್ಪ ಲಕ್ಷ್ಮಣ ಪೂಜಾರಿ ಇವ ಬರೆದು ಕೊಟ್ಟದಂತ ಫೇಕ್ ಆಧಾರ್ ಕಾರ್ಡ ಫೇಕ್ ಫೋಟೋ ತೊಗೊಂಬಂದ ಇಲ್ಲಿ ಸಬ್ ರಿಜಿಸ್ಟ್ರಾಗ ನೊಂದು ಮಾಡ್ಯಾರ. ಇಲ್ಲಿ ಏನು ನಡೆದೈತೆ ಅಂದ್ರೆ ಗೋಕಾಕ್ ತಾಲೂಕು ಬಿಟ್ಟ ಇಲ್ಲಿ ರಾಯಬಾಗದಾಗ ಆಗೈತ್ರಿ. ಅದು ಏನೋ ಒಂದು ಇಂಪ್ಲೂಯೆನ್ಸ್ ಮೇಲೆ ಮಾಡ್ಯಾರ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲ ಕಂಪ್ಯೂಟರ್ ಆಪ್ರೇಟರ್ ಒಳಗೆ
ಡೂಪ್ಲಿಕೇಟ್ ಅದಾರ ಇವ್ ಮತ್ತೆ ಇನ್ನೊಂದು ಏನಂದ್ರೆ ಸಬ್ ರಿಜಿಸ್ಟರ್ ನೋಡ್ಬೇಕಾಗಿತ್ತ ಏನಂದ್ರೆ ಇವಂದ ಆಧಾರ್ ಕಾರ್ಡು ಇನ್ನು ಅಲ್ಲೋ ಈ ಅದ್ರ ಸಂಬಂಧ ಆಯ್ತು ಏನು ಮಾಡ್ಬೇಕು ತಗೋಬೇಕಾಗಿತ್ತು ಆ ವಿದೇಶಕ್ಕೆ ಏನು ಮಾಡಿ ಎಲ್ಲರೂ ಕೇಳತ್ತನ ಈ ಅಲ್ಲಿ ಹೋಗಿದ್ವಿ ನಾವು ನಿಮ್ಮ ಅಪ್ಪನ ಬಂದನು ಅದ್ರ ಬಂದ ಹೇಳ್ತಾರೆ ಅದಕ್ಕೆ ಇವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ನಾವು ಇರೋದು ದುರ್ದಿಂದಾಗ್ರಿ ನಮ್ಮ ಅಪ್ಪ ಬಂದಿಲ್ ಬಿಟ್ಟು ಫೇಕ್ ಆಧಾರ್ ಕಾರ್ಡ್ ತೊಗೊಂಬಂದ ಈ ಸೃಷ್ಟಿ ಮಾಡಿ ನೊಂದು ಖರೀದಿ ಮಾಡ್ಕೊಂಡರು ಎಲ್ಲ ಆಫೀಸ್ನವ್ರು ಎಲ್ಲ ಲಂಚ ತಿಂತಂದ ಕಮಿಷನ್ ಮೇಲೆ ಆತು ಈ ಬಾಂಡ್ ರೇಡಿಯರ್ ಮೊದಲು ಅವ್ರು ಲೈಸೆನ್ಸ್ ರದ್ದು ಮಾಡಬೇಕು ಇದು ಹಿಂಗೆ ಮಾಡ್ಕೋತ ಹೊಂಡ್ರೆ ಭಾಳ ಮಂದಿ ಎಲ್ಲ ಅನ್ಯಾಯ ಮೋಸ ಆಗೈತಿ ನಾವು ಅಲ್ಲಿಂದ ಬಂದು ಇವತ್ತು ಹಿಂಗಾಗೈತೆ ಅನ್ನತ್ಲೆ ಏನು ನಿಮ್ಗೆ ರದ್ದು ಮಾಡ್ತು ಮತ್ತು ನಿಮ್ಮ ಅಪ್ಪ ಬಂದಾನು ಅದು ಬಂದಾನ ತಿನ್ನಾಕತ್ತು ನಾವೇನು ನಮ್ಮ ಅಪ್ಪ ಬಂದಿಲ್ಲ ನಮ್ಮ ಅಪ್ಪ ಇರೋದು ಇಲ್ಲೈತಿ ಈಗ ಇರಾತ್ಲೇನ ಲೈಸೆನ್ಸ್ ಕೇಳತ್ಲೇನ ಇಲ್ಲ ವರದಿ ಮಣಿಕಂಠ ನಾವಿ, KTV ನ್ಯೂಸ್, ರಾಯಭಾಗ.